ಕಾರ್ತಿಕ ಮಾಸದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಇದರಿಂದ ಮತ್ತಷ್ಟು ಕಷ್ಟಗಳು, ದೋಷಗಳು ಹೆಚ್ಚಾಗುತ್ತದೆ. ಮಾಸಗಳಲ್ಲಿ ಶ್ರೇಷ್ಠ ಮಾಸ ಪವಿತ್ರ ಮಾಸವೆಂದು ಕಾರ್ತಿಕ ಮಾಸವನ್ನು ಕರೆಯಲಾಗುತ್ತದೆ. ಈ ಮಾಸವು ಸಾಕ್ಷಾತ್ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಮಾಡಲೇಬಾರದ ಕೆಲವು ತಪ್ಪುಗಳು ಯಾವುವೆಂದು ಈಗ ತಿಳಿಯೋಣ. ಕಾರ್ತಿಕ ಮಾಸದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಮಲಗಬಾರದು. ಯಾವ ಮಾಸದಲ್ಲಾದರೂ ಸಂಜೆ ಸಮಯದಲ್ಲಿ ನಿದ್ರಿಸಬಾರದು. ಆದರೆ ಕಾರ್ತಿಕ ಮಾಸದಲ್ಲಂತೂ ಸಂಜೆ ಮಲಗಲೇಬಾರದು. ಈ ಸಮಯದಲ್ಲಿ ಶಿವನು ಸಂಚಾರ ಮಾಡುತ್ತಿರುತ್ತಾನೆ ಎಂಬ ವಿಶೇಷ ನಂಬಿಕೆ ಇದೆ. ಆದ್ದರಿಂದ ಸಂಜೆ ಸಮಯ ನಿದ್ರಿಸಬೇಡಿ. ಈ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಲೇಬಾರದು. ಶಿವನಿಗೆ ಪ್ರಿಯವಾದ ಈ ಮಾಸದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕೂಡ ಸೇವಿಸಬಾರದೆಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಉಪ್ಪು, ಹುಳಿ, ಖಾರ ಕಡಿಮೆ ಸ್ವೀಕರಿಸಬೇಕು. ಅಷ್ಟಮಿ ದಿನ ಕಾಯಿ ಹಾಕಿ ಮಾಡಿದ ಆಹಾರ ಅಥವಾ ತೆಂಗಿನಕಾಯಿಯನ್ನು ಸ್ವೀಕರಿಸಬಾರದು. ಕಾರ್ತಿಕ ಮಾಸದಲ್ಲಿ ಮದ್ಯಪಾನ ಮಾಡಲೇಬಾರದು. ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು. ಇದರಿಂದ ಕುಡಿತ ಬಿಡಲು ಒಂದು ದಾರಿ ಆಗುತ್ತದೆ. ಯಾರು ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಬಿಡುತ್ತಾರೋ, ಈ ಮಾಸವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೋ, ಬ್ರಹ್ಮಚರ್ಯ ಪಾಲಿಸುತ್ತಾರೋ ಅಂತವರಿಗೆ ಜನ್ಮ ಜನ್ಮಗಳಿಂದ ಅಂಟಿಕೊಂಡು ಬರುವ ದಾರಿದ್ರ್ಯ, ಪಾಪಗಳು ನಶಿಸಿ ಹೋಗುತ್ತದೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖವಿದೆ. ಪ್ರದೋಷ ಕಾಲದಲ್ಲಿ ಮರೆತು ಕೂಡ ಗಂಡ ಹೆಂಡತಿ ಸೇರಬಾರದು. ಸಂಜೆ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಶೃಂಗಾರ ಮಾಡಲೇಬಾರದು. ಈಗಾಗಲೇ ತಿಳಿಸಿದ ಹಾಗೆ ಕಾರ್ತಿಕ ಮಾಸ ಪ್ರದೋಷ ಸಮಯದಲ್ಲಿ ಶಿವ ಸಂಚಾರ ಇರುತ್ತದೆ. ಕಾರ್ತಿಕ ಮಾಸದಲ್ಲಿ ಶಿವ, ವಿಷ್ಣು ಇಬ್ಬರನ್ನು ಪ್ರೀತಿಸಬೇಕು, ಇಬ್ಬರನ್ನು ಪೂಜಿಸಬೇಕು. ಕೆಲವರು ವಿಷ್ಣುವನ್ನು ಮಾತ್ರ ಪೂಜಿಸಿ ಶಿವನನ್ನು ಮರೆಯುತ್ತಾರೆ. ಇನ್ನು ಕೆಲವರು ಶಿವನ ಪೂಜೆ ಮಾಡಿ ವಿಷ್ಣುವನ್ನು ಮರೆಯುತ್ತಾರೆ. ಹೀಗೆ ಮಾಡಬಾರದು. ಶಿವ, ವಿಷ್ಣು ಇಬ್ಬರನ್ನು ಒಂದೇ ವಿಧವಾಗಿ ಪೂಜಿಸಬೇಕು. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಸೇವಿಸಿದರೆ ತುಂಬಾ ಒಳ್ಳೆಯದು. ಆದರೆ ರವಿವಾರದ ದಿನ, ಭಾನುವಾರದ ದಿನ ಯಾವುದೇ ಕಾರಣಕ್ಕೂ ನೆಲ್ಲಿಕಾಯಿ ಹಾಗೂ ತೆಂಗಿನಕಾಯಿಯನ್ನು ಸ್ವೀಕರಿಸಬಾರದು. ದ್ವಾದಶಿ ದಿನ ಕಾರ್ತಿಕ ಮಾಸದಲ್ಲಿ ತಲೆಗೆ ಅಥವಾ ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು. ಕಾರ್ತಿಕ ಮಾಸದಲ್ಲಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಮುಂದಿನ ಜನ್ಮದಲ್ಲಿ ಊರಿನೊಳಗೆ ತಿರುಗುವ ಹಂದಿಯಾಗಿ ಜನ್ಮಿಸುತ್ತಾರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕಾರ್ತಿಕ ಮಾಸವು ಪವಿತ್ರವಾದದ್ದು ಎಂಬ ಅರ್ಥದಲ್ಲಿ ಹರಿಹರರ ಪೂಜೆ ಮಾಡುವವರು ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಹಾಗೆಯೇ ಈ ಮಾಸದಲ್ಲಿ ದಾನಗಳಿಗೆ ಹೆಚ್ಚು ಮಹತ್ವವಿದೆ. ಈ ಮಾಸದಲ್ಲಿ ಅನ್ನದಾನ ಮಾಡಿದರೆ ಎಷ್ಟೋ ಸಾವಿರ ಆನೆಗಳನ್ನು ದಾನ ಮಾಡಿದ, ಎಷ್ಟೋ ಸಾವಿರ ಗೋದಾನ ಮಾಡಿದ, ಎಷ್ಟೋ ವಸ್ತ್ರದಾನ ಮಾಡಿದ, ಅಶ್ವದಾನ ಮಾಡಿದ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಬೇಕು. ದೀಪಗಳನ್ನು ಬೆಳಗಿಸಿ ಅರಳಿ ವೃಕ್ಷದ ಮುಂದೆ, ದೇಗುಲದ ಆವರಣದಲ್ಲಿ ಅಥವಾ ಮನೆಯಲ್ಲಿಯೇ ದೀಪ ಬೆಳಗಿಸಿ ದಾನ ಮಾಡಬೇಕು. ಇದರಿಂದ ಜನ್ಮ ಜನ್ಮಗಳ ಪಾಪ ಕಳೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ಏಕಾದಶಿ ದಿನದಲ್ಲಿ ತೆಂಗಿನಕಾಯಿಯನ್ನು ವಿಷ್ಣು ದೇವರ ಆಲಯದಲ್ಲಿ ದಕ್ಷಿಣೆ, ತಾಂಬೂಲ ಸಮೇತ ದಾನ ಮಾಡಿದರೆ ಮಕ್ಕಳಿಗೆ ಇರುವ ಅಪಮೃತ್ಯು ದೋಷಗಳು ದೂರವಾಗುತ್ತದೆ. ಕಳೆದ ಜನ್ಮದ ಪಾಪಗಳು ದೂರವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಗೋಮಾತೆಗೆ ತಿನ್ನಲು ಹಸಿರು ಹುಲ್ಲು, ಒಣ ಹುಲ್ಲು ಯಾವುದಾದರೂ ಸರಿ ತಿನ್ನಲು ನೀಡಿದರೆ ಅಥವಾ ಗೋಶಾಲೆಗೆ ಗೋವುಗಳಿಗೆ ತಿನ್ನಿಸಲು ಧನ ಸಹಾಯ ಮಾಡಿದರೆ ಅದರಿಂದ ಸಿಗುವ ಪುಣ್ಯವನ್ನು ಸ್ವತಃ ಬ್ರಹ್ಮದೇವನಿಗೂ ಸಾಧ್ಯವಿಲ್ಲ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಇಲ್ಲಿ ತಿಳಿಸಿರುವ ನಿಯಮಗಳಲ್ಲಿ ಎಲ್ಲವನ್ನು ಪಾಲಿಸಲು ಸಾಧ್ಯವಾಗಲಿಲ್ಲವೆಂದರೆ ಕನಿಷ್ಠ ನಿಯಮಗಳನ್ನಾದರೂ ಪಾಲಿಸಬೇಕು. ಕಾರ್ತಿಕ ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸಿ ಈ ದಾನವನ್ನು ಮರೆಯದೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಚಂದನಾ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.